ನಾಟಿ ತಳಿಗಳಿಗಿಂತ ಮಾಂಸ ಮತ್ತು ಮೊಟ್ಟೆ ಕೊಡೋದ್ರಲ್ಲಿ ಒಂದು ತೂಕ ಜಾಸ್ತಿ. ಇದು ಅಸೀಲ್ ಕ್ರಾಸ್, ಕಳಿಂಗ ಬ್ರೌನ್ ಮತ್ತು ಕಾವೇರಿ. ಮಿನಿಮಮ್ ಬುಕಿಂಗ್ ಬಂದ್ಬಿಟ್ಟು 100. ವೈಟ್ ಪೆಕಿನ್ ವಿಯೆಟ್ನಾಮ್ದು, ಇದು ಕಾಕಿ ಕ್ಯಾಂಬೆಲ್ ಬಂದು ಇಂಗ್ಲೆಂಡ್. ಒಂದು ದಿನದ ಬಾತುಕೋಳಿ ಮರಿಗಳು ನಮ್ಮಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತೆ. ಅಸೀಲ್ ಕಾಲ, ಅಸೀಲ್ ಪೀಲಾ ಮೊಟ್ಟೆ ತಳಿ, ಕಾವೇರಿ ಅಂತೇಳಿ ಡ್ಯುಯಲ್ ಪರ್ಪಸ್ ಮೊಟ್ಟೆಗೂ ಮಾಂಸದ ಎರಡು ಉದ್ದೇಶಕ್ಕೂ. ಭಾರತ ದೇಶದಲ್ಲಿ 23 ರೆಕಗ್ನೈಸ್ಡ್ ಬ್ರೀಡ್ಸ್ ಇದಾವೆ. ಒಂದು ದಿನದ ಮರಿಗಳು ಅವಕ್ಕೆ ಮೊದಲು ಹುಟ್ಟಿದ 3 ವಾರ ಕಾವಿನ ಅವಶ್ಯಕತೆ ಇರುತ್ತೆ. 60 ಇದಾವೆ ಅಂದ್ರೆ 60 ಕ್ಯಾಂಡಲ್ ಒಂದು ಬಲ್ಬ್ ಹಾಕಿದ್ರೆ ಸಾಕಾಗುತ್ತೆ. ಕಾಲಕ್ಕೆ ಲಸಿಕೆಗಳನ್ನ ಹಾಕುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಒಂದು ವಾರದಲ್ಲಿ ಲಸೋಟ ಅಂತೇಳಿ ಕೊಕ್ಕರೆ ರೋಗಕ್ಕೆ, 2ನೇ ವಾರದಲ್ಲಿ ಗುಂಬುರೋ ಕಾಯಿಲೆಗೆ ಮಾಹಿತಿ ಕೊಡ್ತೀವಿ. ತರಬೇತಿಗಳನ್ನು ಕಾಲಕ್ಕೆ ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ನಮಸ್ತೆ, ಪಶುಸಂಗೋಪನಾ ಉತ್ಕೃಷ್ಟತಾ ಕೇಂದ್ರ, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಅನಿಮಲ್ ಹಸ್ಬೆಂಡ್ರಿ, ಹೆಸರುಘಟ್ಟ. ನಮ್ಮಲ್ಲಿ ರೈತ ಬಾಂಧವರಿಗಾಗಿ ಸುಧಾರಿತ ತಳಿಗಳಾದ ಅಸೀಲ್ ಕ್ರಾಸ್, ಕಳಿಂಗ ಬ್ರೌನ್ ಮತ್ತು ಕಾವೇರಿ ಈ 3 ಜಾತಿಯ ಕೋಳಿ ಮರಿಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ. ಆಸಕ್ತರು ನಮ್ಮ ಹೆಸರುಘಟ್ಟದ ಸಂಸ್ಥೆಗೆ ಭೇಟಿ ಕೊಟ್ಟು ಮುಂಗಡ ಬುಕ್ಕಿಂಗ್ ಮಾಡಬೇಕಾಗಿ ವಿನಂತಿ. ಮಿನಿಮಮ್ ಬುಕ್ಕಿಂಗ್ ಬಂದ್ಬಿಟ್ಟು 100. 1 ತಿಂಗಳ ಕಾಲಾವಧಿ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದಲ್ಲದೆ ಬಾತುಕೋಳಿ ಸಾಕೋಕ್ಕೆ ಬಯಸುವಂಥ ರೈತರು ಕಾಕಿ ಕ್ಯಾಂಬೆಲ್ ಮತ್ತು ವೈಟ್ ಪೆಕಿನ್ ತಳಿಯ ಬಾತುಕೋಳಿ ಮರಿಗಳು, ಒಂದು ದಿನದ ಬಾತುಕೋಳಿ ಮರಿಗಳು ನಮ್ಮಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತೆ. ಸೊ ಇವು ಬಂದು ಯಾವ ಕೋಳಿ ಇದೆ ಸರ್? ಯಾವ ಸರ್? ಇದು ಅಸೀಲ್ ಕಾಲ, ಇದು ಬಂದು ಅಸೀಲ್ ಪೀಲಾ. ಮಾಂಸದ ತಳಿ ಇವೆರಡು. ಇದು ಬಂದು ಯಾವುದು? ಅಸೀಲ್ ಕಾಲ ಅಂತೇಳಿ ಕಪ್ಪು ಕಲರ್ ಇರುತ್ತೆ. ಹಳೆ ಕಡೆ ಎಲ್ಲ ಸ್ಕಿನ್ ಎಲ್ಲ ಕಪ್ಪು ಕಲರ್ ಇಲ್ಲ, ಅದು ಕಡಕ್ನಾಥ್, ಅದು ಬೇರೆ. ಇದು ಅಸೀಲ್. ಇದು ಓಕೆ ಓಕೆ. ಇದು ಬಂದು ಅಸೀಲ್ ಪೀಲಾ. ಹಾಂ ಹಾಂ. ಆಚೆ ಕಾಣೋದು ಕಳಿಂಗ ಬ್ರೌನ್ ಅಂತ, RIR ಮತ್ತು ವೈಟ್ ಲೆಗ್ನ ಕ್ರಾಸ್ ತಳಿ. ಅದು ಮೊಟ್ಟೆ ತಳಿ. ಅದು ಕಾವೇರಿ ಅಂತೇಳಿ ಡ್ಯುಯಲ್ ಪರ್ಪಸ್. ಇದು ಮೊಟ್ಟೆಗೂ ಮಾಂಸದ ಎರಡು ಉದ್ದೇಶಕ್ಕೂ. ಕಳಿಂಗ ಬ್ರೌನ್ ಮೊಟ್ಟೆ ತಳಿ, ಕಾವೇರಿ ಮಾಂಸದ ಅದು ಡ್ಯುಯಲ್ ಟೈಪು, ಅಸೀಲ್ ಬಂದು ಮಾಂಸದ ತಳಿ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಸರ್? ನಾರ್ಮಲ್ ಕೋಳಿಗೂ ಇದಕ್ಕೂ ವ್ಯತ್ಯಾಸಗಳೇನಿದೆ ಸರ್? ಕೋಳಿಯಲ್ಲಿ 3 ಥರ ವಿಂಗಡಿಸ್ತೀವಿ. ಒಂದು ಹೈಬ್ರಿಡ್ ಕೋಳಿಗಳು, ಅವರು ಸಾಮಾನ್ಯವಾಗಿ BV300, BV380, ಬೋವಾನ್ಸು, ಕಾಬು, ಹೈಲೈನು ಅಂತ ಕೇಳಿರ್ತೀರ. ಅವು ಅದು ಬಿಟ್ಟರೆ ಭಾರತ ದೇಶದಲ್ಲಿ 23 ರೆಕಗ್ನೈಸ್ಡ್ ಬ್ರೀಡ್ಸ್ ಇದ್ದಾವೆ. NBAGR ಕ್ಲಾಸಿಫೈಡ್ ಅಂತ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಅಂತ. ಅವು ಅಪ್ಪಟ ದೇಸಿ ತಳಿಗಳು, ನಾಟಿ. ಸೊ ಇವೆರಡರ ನಡುಕ್ಕೆ ಬರುವಂಥದ್ದು LIT ಕ್ಯಾಟಗರಿ ಅಂತೇಳಿ, ಲೋ ಇನ್ಪುಟ್ ಟೆಕ್ನಾಲಜಿ ಬರ್ಡ್ಸ್. ಇದರಲ್ಲಿ ಕಾವೇರಿ, ಕಳಿಂಗ ಬ್ರೌನ್, ಅಸೀಲ್ ಅಥವಾ ವನರಾಜ, ಗಿರಿರಾಜ, ಸ್ವರ್ಣಧಾರ ಈ ರೀತಿ ತಳಿಗಳು ಬರ್ತವೆ. ಸುಧಾರಿತ ತಳಿಗಳು ಅಂತ ಹೇಳ್ಬೋದು. ನಾಟಿ ತಳಿಗಳಿಗಿಂತ ಮಾಂಸ ಮತ್ತು ಮೊಟ್ಟೆ ಕೊಡೋದ್ರಲ್ಲಿ ಒಂದು ತೂಕ ಜಾಸ್ತಿ. ಇದು ಆದರೆ ಹೈಬ್ರಿಡ್ ಅಷ್ಟಲ್ಲ. ಅದೇ ಇದಕ್ಕಿರೋ ಮೈನ್ ವ್ಯತ್ಯಾಸ. ಸೊ ಈಗ ಯಾರಾದರೂ ರೈತರು ತಗೋಬೇಕು ಅಂತಂದ್ರೆ ಸೊ ಹೆಸರುಘಟ್ಟದಲ್ಲಿ ಬುಕ್ ಮಾಡ್ಕೊಂಡು ತಗೊಂಡು ಹೋಗಿ ಸಾಕ್ಬೋದು. ಹೌದು ಹೌದು, ಮಾಹಿತಿ ಎಲ್ಲ ಕೊಡ್ತೀರಾ? ಮಾಹಿತಿ ಕೊಡ್ತೀವಿ. ತರಬೇತಿಗಳನ್ನು ಕಾಲಕ್ಕೆ ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ಒಂದು ದಿನದ ಮರಿಗಳು ಅವಕ್ಕೆ ಮೊದಲು ಹುಟ್ಟಿದ 3 ವಾರ ಕಾವಿನ ಅವಶ್ಯಕತೆ ಇರುತ್ತೆ. ಐಡಿಯಲಿ 1 ವ್ಯಾಟ್ ಪರ್ ಚಿಕ್ ಅಂತ ಹೇಳ್ತೀವಿ. ಆ ರೀತಿ ಅವಕ್ಕೆ ಕಾವು ಕೊಡಬೇಕು. ಅಂದರೆ ಸುಮಾರು 60 ಇದಾವೆ ಅಂದರೆ 60 ಕ್ಯಾಂಡಲ್ ಒಂದು ಬಲ್ಬ್ ಹಾಕಿದ್ರೆ ಸಾಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಮಾಡೋರು ಇಜ್ಜಲ್ ಡಬ್ಬಗಳನ್ನ ಉಪಯೋಗ ಮಾಡ್ಬೋದು. ಅಥವಾ ಗ್ಯಾಸ್ ಬ್ರೂಡರ್ ಅವೈಲೇಬಲ್ ಇದ್ದರೆ ಗ್ಯಾಸ್ ಬ್ರೂಡರು, ಎಲೆಕ್ಟ್ರಿಕ್ ಬ್ರೂಡರ್ ಇದ್ದರೆ ಎಲೆಕ್ಟ್ರಿಕ್ ಬ್ರೂಡರು. ಕಾಲಕ್ಕೆ ಲಸಿಕೆಗಳನ್ನ ಹಾಕೋಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ವೈರಾಣುವಿಂದ ಬರೋವಂಥ ಕಾಯಿಲೆ ಭಾಳ ಬೇಗ ಅದು ಒಂದಕ್ಕೊಂದು ಹರಡುತ್ತೆ. ಸೊ ಮರೆಕ್ಸ್ ಡಿಸೀಸ್ ಅಂತ 1ನೇ ದಿನದಲ್ಲಿ ನಾವು ವ್ಯಾಕ್ಸಿನ್ ಮಾಡಿರ್ತೀವಿ. ಇದು ಬಿಟ್ಟರೆ 1 ವಾರದಲ್ಲಿ ಲಸೋಟ ಅಂತೇಳಿ ಕೊಕ್ಕರೆ ರೋಗಕ್ಕೆ, 2ನೇ ವಾರದಲ್ಲಿ ಗುಂಬುರೋ ಕಾಯಿಲೆಗೆ, 3ನೇ ವಾರದಲ್ಲಿ ಆ ಲಸೋಟ ಬೂಸ್ಟರ್ ಅಂತೇಳಿ ಮಾಡ್ತೀವಿ. 4ನೇ ವಾರದಲ್ಲಿ ಗುಂಬುರೋ ಕಾಯಿಲೆಗೆ ಬೂಸ್ಟರ್ ಮಾಡ್ತೀವಿ. 6ನೇ ವಾರ ಇರುವಾಗ ಅಮ್ಮ ಕಾಯಿಲೆಗೆ, ಪಾಕ್ಸ್ ಕಾಯಿಲೆಗೆ ವ್ಯಾಕ್ಸಿನ್ ಮಾಡ್ತೀವಿ. 8ನೇ ವಾರದಲ್ಲಿ ತಿರ್ಗಾ ಕೊಕ್ಕರೆ ರೋಗಕ್ಕೆ R2B ಚುಚ್ಚುಮದ್ದು. ಲಸಿಕೆಗಳನ್ನ ಕಂಪಲ್ಸರಿ ಹಾಕಲೇಬೇಕು. ಆಗಷ್ಟೇ ನೀವು ಕೋಳಿಗಳನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ವೈರಾಣುವಿಂದ ಬರೋವಂಥ ಕಾಯಿಲೆಗಳು ಒಂದು ಸಲ ಬಂದರೆ ಹೋಗೋದಕ್ಕೆ ಕಷ್ಟ. ಇಮ್ಯುನಿಟಿ ಚೆನ್ನಾಗಿ. ಕಾಕಿ ಕ್ಯಾಂಬೆಲ್ ತಳಿದು, ಇದು 270ರಿಂದ 290 ವಾರ್ಷಿಕ ಮೊಟ್ಟೆ ಇಳುವರಿ ಕೊಡುತ್ತೆ. ಇದು ಬಾತುಕೋಳಿ. ಇದು ಬಾತುಕೋಳಿ ಕಾಕಿ ಕ್ಯಾಂಬೆಲ್. ನಾರ್ಮಲ್ ಆಗಿ ಎಲ್ಲ ಕಡೆನೂ ಸಾಕ್ಬೋದು. ಕೋಳಿಗಳ ರೀತಿಯೇ ಇವಕ್ಕೂ ಮೊದಲನೇ 3 ವಾರ ಕಾವಿನ ಅವಶ್ಯಕತೆ ಇರುತ್ತೆ. ಫೀಡು, ವಾಟ್ರಿಂಗು ಸೇಮ್ ಪೌಲ್ಟ್ರಿ ಥರನೇ ಮಾಡ್ಕೋಬೇಕು. ಆದರೆ ಇದರಲ್ಲಿ ಡಕ್ ಕಾಲ್ರಾ ಅಂತ ಒಂದು ವ್ಯಾಕ್ಸಿನ್ ಮಾಡ್ಕೋಬೇಕಾಗುತ್ತೆ. 1 ತಿಂಗಳ ಅವಧಿನಲ್ಲಿ 1 ml, 2 ತಿಂಗಳ ಆಗುವಾಗ 2 ml ಬೂಸ್ಟರ್ ಡೋಸ್. ಅದು ಮಾಡ್ತು ಅಂದರೆ ಅವು ಚೆನ್ನಾಗಿ ಸಾಕೊಳ್ಳೋಕ್ಕೆ ಯೋಗ್ಯವಾಗಿರ್ತವೆ. ಇದು ಮೊಟ್ಟೆ ತಳಿ. ಇದರಲ್ಲೇ ಮಾಂಸದ ತಳಿ ಬಂದು ವೈಟ್ ಪೆಕಿನ್ ಅಂತ. ವೈಟ್ ಪೆಕಿನ್ ವಿಯೆಟ್ನಾಮ್ದು, ಇದು ಕಾಕಿ ಕ್ಯಾಂಬೆಲ್ ಬಂದು ಇಂಗ್ಲೆಂಡ್ದು. ವೈಟ್ ಕಲರ್ ವೈಟ್ ಪೆಕಿನ್ ಅಂತ ಹೇಳ್ಬಿಟ್ಟು ಇದು ವಿಗೋವಾ ಸೂಪರ್ ಎಮ್ ಅಂತಲೂ ಹೇಳ್ತಾರೆ. ವಿಯೆಟ್ನಾಮ್ದು ಮಾಂಸದ ತಳಿ. ಇದು ಸುಮಾರು 2 ತಿಂಗಳ ಅವಧಿಯಲ್ಲಿ ನಿಮಗೆ 2ರಿಂದ 2.5 kg ಮಾಂಸ ಬರುತ್ತೆ. ಅದು ವೈಟ್ ಪೆಕಿನ್ ಮಾಂಸಕ್ಕೆ, ಕಾಕಿ ಕ್ಯಾಂಬೆಲ್ ಮೊಟ್ಟೆಗೆ. ಕೃಷಿ ವಿಜ್ಞಾನ ಕೇಂದ್ರಗಳಾದಂಥ ಮೈಸೂರು JSS ಕೃಷಿ ವಿಜ್ಞಾನ ಕೇಂದ್ರ, ಬೆಳಗಾವಿ ಮತ್ತಿಕೊಪ್ಪದ KVK ಕೃಷಿ ವಿಜ್ಞಾನ ಕೇಂದ್ರ, ಬರ್ಡ್ಸ್ KVK ತುಕಾನಟ್ಟಿ, ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲಿ ಸದ್ಯಕ್ಕೆ ತರಬೇತಿಗಳನ್ನ ಆಯೋಜನೆ ಮಾಡ್ತಿದ್ದೀವಿ. ಆಸಕ್ತರು ಅಲ್ಲಿ ಭೇಟಿ ಕೊಟ್ಟು ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೋದು. 3 ದಿನ ತರಬೇತಿಯಾಗಿರುತ್ತೆ, ಉಚಿತವಾಗಿರುತ್ತೆ. ರೈತರಿಗೆ ಊಟ ವಸತಿ ಸಮೇತ ಇರುತ್ತೆ. ದಯವಿಟ್ಟು ನಮ್ಮ ಹೆಸರುಘಟ್ಟದ ಪಶುಸಂಗೋಪನಾ ಉತ್ಕೃಷ್ಟತಾ ಕೇಂದ್ರಕ್ಕೆ ಭೇಟಿ ಮಾಡಿ ಬುಕ್ಕಿಂಗ್ ಮಾಡ್ಕೋಬೇಕಾಗಿ ವಿನಂತಿ.